ನೋಡಿ, ಗೌಟಿಗೆ ಮುಖ್ಯ ಕಾರಣ ಏನು ಅಂದರೆ ಆಲ್ಕಹಾಲ್ ಕುಡಿತೀರಾ, ಅದನ್ನು ಬಿಡಿ. ಮತ್ತು ಮಾಂಸ ಎಲ್ಲ ಗೌಟ್ ಬರೋದು ಆ್ಯನಿಮಲ್ ಸೆಲ್ಲಿನಿದೆ. ಸೊ ನೀವು ಸಸ್ಯಾಹಾರಿ ಆಗಬೇಕು. ಕಂಪ್ಲೀಟ್ ಸ್ಪರ್ಮ್ ಕೌಂಟ್ ಇಸ್ ನಾರ್ಮಲ್ ಆದರೆ ನಿಮ್ಗೆ ಏನು ಆಗೋದಿಲ್ಲ ಲೆವೆಲಲ್ಲಿ. ಈಗ ಏನಾಗಿದೆ, ನಮಗೆ ಟೆಸ್ಟ್ ಹೆಚ್ಚು ಮಾಡಲಿಕ್ಕೆ ಹೋಗಿ ಈ ಲೆವೆಲ್ಸ್ ಎಲ್ಲ ಗೊತ್ತಾಗ್ತದೆ. ನಾರ್ಮಲ್ ಟೆಸ್ಟೋಸ್ಟೆರಾನ್ ಲೆವೆಲ್ ನಮ್ಗೆ ಗೊತ್ತಿಲ್ಲ ಇನ್ನು, ಸುಮ್ಮನೆ ಹೆಚ್ಚು ಕಡಿಮೆ ಅಂತ ಹೇಳೋದು, ಇದೆಲ್ಲ ವ್ಯಾಪಾರ. ಸೊ ಇನ್ನೊಬ್ಬರು ಸ್ಕಿನ್ ಅಲರ್ಜಿ ಅಂತ ಹೇಳ್ತಿದ್ದಾರೆ. ಕಳೆದ 10 ವರ್ಷದಿಂದ ಅವ್ರಿಗೆ ಸ್ಕಿನ್ ಅಲರ್ಜಿ ಇದೆಯಂತೆ. ತುಂಬಾ ಸ್ಪೆಷಲಿಸ್ಟ್ಗಳನ್ನ ನಾನು ಕನ್ಸಲ್ಟ್ ಮಾಡಿ ಮೆಡಿಸಿನ್ಸ್ ಕೂಡ ತಗೊಂಡಿದ್ದೀನಿ. ಅದರ ನಥಿಂಗ್ ಗೋಲ್ಡ್ ಮೇಲ್ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಡಾರ್ಕ್ ಸ್ಕಿನ್ ಟೋನ್ ಇದೆಯಂತೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಪ್ಲಾನ್ ಮಾಡಿದ್ರಂತೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಂತೆ. ಒಂದು ಇಂಜೆಕ್ಷನ್ ಅನ್ನು ಕೂಡ ಸರಿಯಾರೆ. ಐ ವಾಸ್ ಬಾರ್ನ್ ವಿತ್ ಅನ್ಡಿಸೆಂಡೆಡ್ ಟೆಸ್ಟಿಸ್. ಐ ಗಾಟ್ ದಿ ಆರ್ಕಿಯೋಪೆಕ್ಸಿ ಡನ್ ಅಟ್ ದ ಏಜ್ ಆಫ್ 26. ಮೈ ಸ್ಪರ್ಮ್ ಕೌಂಟ್ ಅಂಡ್ ದ motility is very good, but the testosterone level is low. So doctors are suggesting me to take injections for the rest of my life, but one of them told me that there are risks involved, such as even heart attacks in taking injections. I have not yet taken any injections. Please advise me, doctor ಅಂತ ಹೇಳಿ. ಇಂಜೆಕ್ಷನ್ ತಗೊಳ್ಳೋದು ಬೇಡ. ನಿಮ್ಮ ಸ್ಪರ್ಮ್ ಕೌಂಟ್ ಇಸ್ ನಾರ್ಮಲ್ ಆದರೆ ನಿಮ್ಗೆ ಏನು ಆಗೋದಿಲ್ಲ ಲೆವೆಲಲ್ಲಿ. ಈಗ ಏನಾಗಿದೆ, ನಮಗೆ ಟೆಸ್ಟ್ ಹೆಚ್ಚು ಮಾಡಲಿಕ್ಕೆ ಹೋಗಿ ಈ ಲೆವೆಲ್ಸ್ ಎಲ್ಲ ಗೊತ್ತಾಗ್ತದೆ. ನಾರ್ಮಲ್ ಟೆಸ್ಟೋಸ್ಟೆರಾನ್ ಲೆವೆಲ್ ನಮ್ಗೆ ಗೊತ್ತಿಲ್ಲ ಇನ್ನು, ಸುಮ್ಮನೆ ಹೆಚ್ಚು ಕಡಿಮೆ ಅಂತ ಹೇಳೋದು, ಇದೆಲ್ಲ ವ್ಯಾಪಾರ. ಆದ್ದರಿಂದ ಇನ್ನೊಬ್ಬರು ಡಾಕ್ಟರ್ ನಿಮಗೆ ಹೇಳಿದವರು ಸರಿ ಹೇಳಿದ್ದಾರೆ. ತುಂಬ ಕಷ್ಟಗಳು ಬರ್ಬೋದು. ಸುಮ್ಮನೆ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳಿ, ನಿಮಗೆ ಮಗು ಆಗ್ತದೆ, ಏನೂ ಹೆದರೋದು ಬೇಡ. ಓಕೆ. ಸೊ ಇನ್ನೊಬ್ಬರು ಸ್ಕಿನ್ ಅಲರ್ಜಿ ಅಂತ ಹೇಳ್ತಿದ್ದಾರೆ. ಕಳೆದ 10 ವರ್ಷದಿಂದ ಅವ್ರಿಗೆ ಸ್ಕಿನ್ ಅಲರ್ಜಿ ಇದೆಯಂತೆ. ತುಂಬಾ ಸ್ಪೆಷಲಿಸ್ಟ್ಗಳನ್ನ ನಾನು ಕನ್ಸಲ್ಟ್ ಮಾಡಿ ಮೆಡಿಸಿನ್ಸ್ ಕೂಡ ತಗೊಂಡಿದ್ದೀನಿ. ಅದರ ನಥಿಂಗ್ ಹ್ಯಾಸ್ ಚೇಂಜ್ ಅಂತ ಹೇಳ್ತಿದ್ದಾರೆ. ಎಕ್ಸಿಮಾ ಅಲರ್ಜಿ ಹ್ಯಾವ್ ಸ್ಪ್ರೆಡ್ ಓವರ್ ಮೈ ಲೆಫ್ಟ್ ಲೆಗ್ ಫೂಟ್ ಅಂತ ಹೇಳ್ತಿದ್ದಾರೆ. ಐ ಆಮ್ ರಿಯಲಿ ವರಿಡ್. ಕೈಂಡ್ಲಿ ನನಗೆ ವ್ಯಾಲ್ಯೂಬಲ್ ಅಡ್ವೈಸ್ ಅನ್ನ ಕೊಡಿ ಡಾಕ್ಟರ್ ಅಂತ ಕೇಳ್ತಾರೆ. ನೀವೇ ನಿಮಗೆ ಉತ್ತರ ಕೊಟ್ಟಿದ್ದೀರಿ, ಐ ಆಮ್ ರಿಯಲಿ ವರಿಡ್ ಅಂತ. ವರಿಡ್ ಆದರೆ ಎಕ್ಸಿಮಾ ಹೆಚ್ಚಾಗ್ತದೆ. ಇದೊಂದು ಮೆಂಟಲ್ ಡಿಸೀಸು, ಎಕ್ಸಿಮಾ ಹೆಚ್ಚಾಗೋದು ಮನಸ್ಸಿನ. ಆದರೆ ಈ ನಮ್ಮ ಔಷಧಿಗಳು ಯಾವುದು ಇದಕ್ಕೆ ಆಗೋದಿಲ್ಲ. ನಾವು ಕೊಡುವಂಥ ಸ್ಟೀರಾಯ್ಡ್ ಟ್ಯಾಬ್ಲೆಟ್ ತೆಕ್ಕೊಳ್ಳೋದು, ಕ್ರೀಮ್ ಎಲ್ಲ ಹಾಕಿದರೆ ಮತ್ತೆ ಪುನಃ ಬರ್ತದೆ. ಒಬ್ಬರು ಆಸ್ಟ್ರೇಲಿಯಾದಲ್ಲಿ ಒಬ್ಬರು ದೊಡ್ಡ ರಿಸರ್ಚರ್ ಇದ್ದಾರೆ, ಅವ್ರ ಹೆಸರು ಕ್ರಿಸ್ ರೇನಾಲ್ಡ್ಸ್ ಅಂತ. ಅವ್ರ ಹತ್ರ ಇದಕ್ಕೊಂದು ಔಷಧಿ ಉಂಟು. ಅವರಿಗೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಈ ಕಾಲಿನ ಅಥವಾ ಎಲ್ಲಿ ನಿಮಗೆ ಅಲರ್ಜಿ ಉಂಟು ಅಲ್ಲಿದ್ದು ಫೋಟೋಸ್ ತೆಗೆದು, ಒಂದು 4-5 ಫೋಟೋಸ್ ತೆಗೆದು ಅವರಿಗೆ ಇಮೇಲ್ನಲ್ಲಿ ಕಳಿಸಿಕೊಡಿ. ಅವರ ಇಮೇಲ್ ನೋಡಿ, ಕನ್ಸಲ್ಟೇಷನ್ ಫೀಸ್ ಎಲ್ಲ ತೆಕ್ಕೊಳ್ತಾರೆ ಅವರು, ಧರ್ಮಕ್ಕಲ್ಲ. ಹಾಗಾಗಿ ಅವ್ರಿಗೆ ಇಮೇಲ್ ನೋಡಿ ಅವ್ರು ಹೇಳ್ತಾರೆ ಇದಕ್ಕೆ ಏನು ಮಾಡಬೇಕು ಅಂತ. ಆ ಔಷಧಿಗಳನ್ನು ಅವರು ಭಾರತ ದೇಶದಲ್ಲೇ ಸಿಕ್ಕೋ ಹಾಗೆ ಒಂದು ಅವರ ಔಟ್ಲೆಟ್ ಮಾಡಿದ್ದಾರೆ ಚೆನ್ನೈಯಲ್ಲಿ. ಅಲ್ಲಿಂದ ನಿಮಗೆ ಔಷಧಿ ಕೊಡ್ತಾರೆ. ಹೆಚ್ಚಿನವರಿಗೆ ನಾನು ನೋಡಿದ್ದೇನೆ, ಅವರು ನನಗೆ ಚೆನ್ನಾಗಿ ಗೊತ್ತು, ಬಹಳ ಒಳ್ಳೆಯ ಡಾಕ್ಟರ್ ಅವರು. ಅವ್ರಿಗೆ ಬರೀರಿ, ಅವರ ಹೆಸರು ಕ್ರಿಸ್ ರೇನಾಲ್ಡ್ಸ್ ಅಂತ. ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರಿಗೆ ಡಾರ್ಕ್ ಸ್ಕಿನ್ ಟೋನ್ ಇದೆಯಂತೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಪ್ಲಾನ್ ಮಾಡಿದ್ರಂತೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಂತೆ. ಒಂದು ಇಂಜೆಕ್ಷನ್ ಅನ್ನು ಕೂಡ ಸಜೆಸ್ಟ್ ಮಾಡಿದ್ರಂತೆ. ಸೊ ಕ್ಯಾನ್ ಐ ಗೋ ಫಾರ್ ದ ಟ್ರೀಟ್ಮೆಂಟ್? ಕ್ಯಾನ್ ಐ ಟೇಕ್ ದ ಇಂಜೆಕ್ಷನ್? ಇಸ್ ಇಟ್ ಸೇಫ್ ಆರ್ ಡು ಐ ಗೆಟ್ ಎನಿ ಪ್ರಾಬ್ಲಮ್ ಇನ್ ಫ್ಯೂಚರ್ ಅಂತ ಕೇಳ್ತಾರೆ. ಏನು ಇಂಜೆಕ್ಷನ್ ಅಂತ ನನಗೆ ಹೇಗೆ ಗೊತ್ತು? ಅವ್ರು ಏನು ಕೊಡ್ತಾರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಾಗ ಅದಕ್ಕೊಂದು ಇಂಜೆಕ್ಷನ್ ಇಲ್ಲ. ಆದರೆ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲದೆ ನಾನು ನಿಮಗೆ ಹೇಗೆ ಹೇಳಲಿ ಅದು ಒಳ್ಳೇದಲ್ವಾ ಅಂತ. ಓಕೆ. ಇನ್ನೊಬ್ರು ಗೌಟ್ ಪ್ರಾಬ್ಲಮ್ ಇದೆಯಂತೆ. ಯೂರಿಕ್ ಆಸಿಡ್ ಲೆವೆಲ್ 8.5 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಆಮ್ ಟೇಕಿಂಗ್ ಎವ್ರಿ ಡೇ ಅಂತ ಹೇಳ್ತಿದ್ದಾರೆ. ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಲೆಟ್ ಮಿ ನೋ ಹೌ ಲಾಂಗ್ ಡು ಐ ನೀಡ್ ಟು ಕಂಟಿನ್ಯೂ ದ ಮೆಡಿಕೇಶನ್ ಅಂತ ಕೇಳ್ತಿದ್ದಾರೆ. ಆಮೇಲೆ ಯಾವ ಥರವಾದಂಥ ಆಹಾರವನ್ನು ನಾನು ಸೇವಿಸಬೇಕು ಅಂತ ಕೇಳ್ತೀನಿ. ನೋಡಿ, ಗೌಟಿಗೆ ಮುಖ್ಯ ಕಾರಣ ಏನು ಅಂದರೆ ಆಲ್ಕಹಾಲ್ ಕುಡಿತೀರಾ, ಅದನ್ನು ಬಿಡಿ. ಮತ್ತು ಮಾಂಸ ಎಲ್ಲ ಗೌಟ್ ಬರೋದು ಆ್ಯನಿಮಲ್ ಸೆಲ್ಲಿನಿದೆ. ಸೊ ನೀವು ಸಸ್ಯಾಹಾರಿ ಆಗಬೇಕು, ಕಂಪ್ಲೀಟ್ ಸಸ್ಯಾಹಾರಿ ಆಗಬೇಕು. ಹೆಚ್ಚು ನೀರು ಸೇವಿಸಬೇಕು, ಮೂತ್ರ ಎಲ್ಲ ಸರಿಯಾಗಿ ಹೋಗಬೇಕು. ಗೌಟ್ನಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಿದ್ರೆ ಯೂರಿಕ್ ಆ್ಯಸಿಡ್ ಕೆಳಗೆ ತರಲಿಕ್ಕೆ ಔಷಧಿ, ಯಾವ ಔಷಧಿನೂ ತೆಕ್ಕೊಳ್ಬೋದು. ಅದರ ಹತ್ರ ಲೈಫ್ ಲಾಂಗ್ ತೆಕ್ಕೊಳ್ಬೇಕು ಅಂತ ಏನಿಲ್ಲ. ನೀವು ಇಷ್ಟು ಜಾಗ್ರತೆ ಮಾಡಿದರೆ